ನಿನ್ನೆ ಕಾಂಗ್ರೆಸ್ ಶಾಸಕಾಂಗ ಸಭೆಗೆ ನಾನು ಹೋಗಿದ್ದು ನಿಜ ಅಂತ ಬೆಳಗಾವಿಯಲ್ಲಿ ಪರಿಷತ್ ಸದಸ್ಯ ಎಚ್ ವಿಶ್ವನಾಥ್ ಹೇಳಿಕೆಯನ್ನ ಕೊಟ್ಟಿರೋದು. ನಿನ್ನೆ ಕಾಂಗ್ರೆಸ್ ಶಾಸಕಾಂಗ ಸಭೆಗೆ ನಾನು ಹೋಗಿದ್ದು ನಿಜ ಅಂತ ಎಚ್ ವಿಶ್ವನಾಥ್ ಹೇಳಿದ್ದಾರೆ. ಇಲ್ಲಿ ಔತಣಕೂಟಕ್ಕೆ ಮಾತ್ರ ಹೋಗಿದ್ದು ಅಂತ ಎಸ್ ಟಿ ಸೋಮಶೇಖರ್ ಹೇಳ್ತಾ ಇದ್ದಾರೆ. ಇಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಔತಣಕೂಟಕ್ಕೆ ಆಹ್ವಾನ ಕೊಟ್ಟಿದ್ರು, ಊಟಕ್ಕೆ ಬನ್ನಿ ಅಂತ ಆಹ್ವಾನ ಕೊಟ್ಟಿದ್ರು, ಮೀಟಿಂಗ್ಗೆ ಅಲ್ಲ. ಔತಣಕೂಟ ಎಲ್ಲಿ ನಡೀತಿದೆ ಅಂತ ನನಗೆ ಗೊತ್ತಾಗಿಲ್ಲ. ನಾನು ನೇರವಾಗಿ ಸಿಎಲ್ಪಿ ಸಭೆಯ ಹಾಲ್ಗೆನೆ ಹೊರಟು ಹೋದೆ. ವೇದಿಕೆ ಮೇಲೆ ಕೂತಿದ್ದ ಸಿಎಂ ಡಿಸಿಎಂ ಬನ್ನಿ ಬನ್ನಿ ಅಂತ ಕರೆದ್ರು. ಸಿಎಲ್ಪಿ ಸಭೆಯಲ್ಲಿ ಅರ್ಧ ಗಂಟೆ ಇದ್ದೆ, ಬಳಿಕ ಊಟಕ್ಕೆ ಹೋದೆ ಅಂತ ಬೆಳಗಾವಿಯಲ್ಲಿ ಪರಿಷತ್ ಸದಸ್ಯ ಎಚ್ ವಿಶ್ವನಾಥ್ ಹೇಳಿಕೆ ಕೊಟ್ಟಿದ್ದಾರೆ. ನಿನ್ನೆ ನಡೆದಂಥ ಕಾಂಗ್ರೆಸ್ ಲೆಜಿಸ್ಲೇಚರ್ ಪಾರ್ಟಿ ಮೀಟಿಂಗ್ಗೆ ನಾನು ಅಟೆಂಡ್ ಆಗಿದ್ದು ನಿಜ. ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಡಿ ಕೆ ಶಿವಕುಮಾರ್ ಅವರು ನನಗೆ ಇನ್ವಿಟೇಷನ್ ಕೊಟ್ಟಿದ್ದರು. ಅಂದರೆ ನನಗೆ ಇನ್ವಿಟೇಷನ್ ಕೊಟ್ಟಿದ್ದವರು ಊಟಕ್ಕೆ ಬನ್ನಿ ಅಂತ, ಮೀಟಿಂಗ್ ಬನ್ನಿ ಅಂತ ಹೇಳಿಲ್ಲ. ನನಗೆ ಗೊತ್ತಾಗಲಿಲ್ಲ ಮೀಟಿಂಗ್ ಎಲ್ಲಿ ನಡೀತಾ ಇದೆ, ಈಟಿಂಗ್ ಎಲ್ಲಿ ನಡೀತಾ ಇದೆ ಅಂತ. ನಾನು ಸೀದಾ ಮೀಟಿಂಗ್ ಹಾಲ್ ಒಳಗೆ ಹೊಟ್ಟೋದೆ. ಆಗ ಪಾಪ ಚೀಫ್ ಮಿನಿಸ್ಟ್ರು ಮತ್ತು ಡೆಪ್ಟಿ ಚೀಫ್ ಮಿನಿಸ್ಟ್ರು ಮೇಲೆ ಕೂತಿದ್ದ ಬನ್ನಿ 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 ಅಂದರೆ ಅಲ್ಲಿ ಕೂತಿದ್ದು. ಒಂದು ಹಾಫ್ ಆನ್ ಅವರ್ ಅಲ್ಲಿ ಕೂತು ಆಮೇಲೆ ನಾನು ನೆಕ್ಸ್ಟ್ ಊಟಕ್ಕೆ ಹೋದೆ. ಅಷ್ಟಾದರೆ ನಿನ್ನೆ ನಡೆದಂಥ ಕಾಂಗ್ರೆಸ್ ಲೆಜಿಸ್ಲೇಚರ್ ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಇದ್ರು ನಮ್ಮ ಪ್ರತಿನಿಧಿ ಪ್ರಸನ್ನ. ಈಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಇದು ಮೀಟಿಂಗ್ಗೆ ಹೋಗಿದ್ದೆ ಅಂತ ಹೇಳ್ತಾರೆ, ಊಟಕ್ಕೆ ಮಾತ್ರ ಹೋಗಿದ್ದೆ ಅಂತ ಇನ್ನೊಬ್ಬರು ಹೇಳ್ತಾರೆ. ಇವರ ಅಲ್ಲಿನ ಹಾಜರಿಯ ಉದ್ದೇಶ ಏನು, ಅಥವಾ ಏನು ಸಂದೇಶ ಕೊಡೋದಕ್ಕೆ ಹೊರಟಿದ್ದಾರೆ? ಇದು ಗೊತ್ತಿಲ್ಲದೆ ಹೆಂಗಾಗೋದಕ್ಕೆ ಸಾಧ್ಯ, ಅಥವಾ ಬಿಜೆಪಿ ಇದನ್ನು ಯಾವ ರೀತಿ ನೋಡೋದಕ್ಕೆ ಸಾಧ್ಯ? ಸುಕನ್ಯಾ, ಕಾಂಗ್ರೆಸ್ ಪಾಳೆಯ ಒಂದಷ್ಟು ಬಿಜೆಪಿಯ ಶಾಸಕರನ್ನ ಸೆಳಿತಾ ಇದೆ ಅನ್ನೋದಕ್ಕೆ ಮತ್ತಷ್ಟು ಕ್ಲಾರಿಟಿ ಸಿಗ್ತಾ ಇದೆ. ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಅವರು ಕಾಂಗ್ರೆಸ್ ಕಡೆ ಈಗಾಗಲೇ ಬಹುತೇಕ ಮುಖ ಮಾಡಿದ್ದಾಗಿದೆ. ಇನ್ನು ಎಚ್ ವಿಶ್ವನಾಥ್ ಅವರು ಕೇವಲ ತಾಂತ್ರಿಕವಾಗಿ ಮಾತ್ರ ಅವರು ಬಿಜೆಪಿಯ ವಿಧಾನ ಪರಿಷತ್ ಸದಸ್ಯರಾಗಿದ್ದಾರೆ ಹೊರತು ಮಾನಸಿಕವಾಗಿ ಅವರು ಈಗಾಗಲೇ ಕಾಂಗ್ರೆಸ್ನ ಮನೆಯನ್ನು ಪ್ರವೇಶಿಸಿ ಆಗಿದೆ. ನಿನ್ನೆ ನಡೆದಂಥ ಎಲ್ಲ ಬೆಳವಣಿಗೆಗಳು ಕೂಡ ಕಾಂಗ್ರೆಸ್ ಶಾಸಕಾಂಗ ಸಭೆ ಒಂದು ಪ್ರತ್ಯೇಕವಾಗಿ ನಡೆದರೂ ಕೂಡ ಭೋಜನಕೂಟವೂ ಕೂಡ ಅಲ್ಲಿ ಆಯೋಜನೆ ಆಗಿತ್ತು. ಅದಕ್ಕೆ ಆಹ್ವಾನ ಮಾಡಿದ್ದು ಕೆಪಿಸಿ ಅಧ್ಯಕ್ಷರಾಗಿರುವಂತಹ ಡಿ ಕೆ ಶಿವಕುಮಾರ್ ಅವರು. ಅದಕ್ಕೆ ಹೋಗಬೇಕಾ ಅಂತ ಅಗತ್ಯತೆಯೇ ಇರಲಿಲ್ಲ. ಆದರೂ ಕೂಡ ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಅವರು ಆ ಒಂದು ಡಿನ್ನರ್ನ ಅಟೆಂಡ್ ಮಾಡೋ ಮೂಲಕ ಎಲ್ಲೋ ಒಂದು ಕಡೆ ಬಿಜೆಪಿಯ ಪಾಳೆಯಕ್ಕೂ ಕೂಡ ಒಂದು ಸ್ಪಷ್ಟ ಸಂದೇಶವನ್ನ ರವಾನೆ ಮಾಡ್ತಾ ಇದ್ದಾರೆ. ತಮ್ಮ ಸ್ಥಾನ ಏನು ಮತ್ತು ತಾವು ಯಾವ ಕಡೆ ಮುಖ ಮಾಡ್ತಾ ಇದ್ದೀವಿ, ತಮ್ಮ ಗುರಿ ಏನು ಅನ್ನುವಂಥದ್ದನ್ನ ಬಹುತೇಕ ಈ ಒಂದು ಮೀಟಿಂಗ್ ಅನ್ನ ಅಟೆಂಡ್ ಮಾಡೋ ಮೂಲಕ ಎಸ್ ಟಿ ಸೋಮಶೇಖರ್ ಹಾಗೂ ಶಿವರಾಮ್ ಹೆಬ್ಬಾರ್ ಮತ್ತು ಎಚ್ ವಿಶ್ವನಾಥ್ ಅವರು ಬಿಜೆಪಿಯ ಪಾಳಕ್ಕೂ ಕೂಡ ಒಂದು ಸಂದೇಶವನ್ನು ರವಾನೆ ಮಾಡಿದಂತೆ ಕಾಣ್ತಾ ಇದೆ. ಇದರ ಜೊತೆಗೆ ಬಹುತೇಕ ಕಾಂಗ್ರೆಸ್ ಬಿಜೆಪಿಯ ಯಾರೆಲ್ಲ ಶಾಸಕರು ಅಸಮಾಧಾನಗೊಂಡಿದ್ದಾರೆ, ನಾಯಕತ್ವದಿರ್ಬೋದು, ಬೇರೆ ಬೇರೆ ಬಿಜೆಪಿಯ ಪಾಳೆಯದ ಆಂತರಿಕ ಗೊಂದಲಗಳಿಂದ ಯಾರೆಲ್ಲ ಅಸಮಾಧಾನಗೊಂಡಿದ್ದಾರೆ ಅವ್ರನ್ನ ಸೆಳೆಯುವಂತ ಕೆಲಸವನ್ನ ಸ್ವತಃ ಡಿ ಕೆ ಶಿವಕುಮಾರ್ ಅವರು ಮಾಡಿದ್ರು. ಅದಕ್ಕೆ ಪೂರಕವಂತ ಬೆಳವಣಿಗೆಗಳು ನಡೀತಾ ಇವೆ ಅನ್ನುವಂಥಕ್ಕೆ ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ ಮತ್ತು ಎಚ್ ವಿಶ್ವನಾಥ್ ಅವರು ನಿನ್ನೆ ಶಾಸಕಾಂಗ ಸಭೆಯ ಭೋಜನಕೂಟಕ್ಕೆ ಭಾಗಿಯಾಗಿರುವಂತದ್ದು ಸಾಕ್ಷಿಯಾಗ್ತಾ ಇದೆ. ಸುಕನ್ಯಾ, ಧನ್ಯವಾದ ಪ್ರಸನ್ನ.